ಇದೊಂದನ್ನು ಬಿಟ್ಕೊಂಡ್ರೆ ಮೇಲ್ಭಾಗದಲ್ಲಿ 12 kg ಬರ್ತದೆ. ಇದು 12 kg ಬರ್ತದೆ. ಇದು ಈಗ 20 ವರ್ಷದಿಂದ ನಾಟಿ ಮಾಡಿರುವಂತಹದ್ದು, ಏನು ಹಾಕಿಲ್ಲ ಇದಕ್ಕೆ. ನಾವು ನೀರೊಂದು ಕೊಟ್ಕೊಂಡಿರುವಂಥದ್ದು, ಬೇರೆ ಏನೂ ಹಾಕೇ ಇಲ್ಲ. 5 ಡಿಗ್ರಿಗಿನ್ನ ಹೆಚ್ಚು, ಅದರಲ್ಲೂ ವಿಶೇಷವಾಗಿ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಅತ್ಯಂತ ಸುಡು ಬಿಸಿಲು ಪ್ರದೇಶ. ಈ ಪ್ರದೇಶದಲ್ಲೂ ಸಹ ಇವುಗಳನ್ನ ಬೆಳೀತಾ ಇದ್ದೇವೆ ನಾವು ಅಂತಂದ್ರೆ ಇದಕ್ಕೆ ರೈತರು ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದಲೂ ಸಹ ನಾವು ಇದನ್ನ ಮಾಡಿದ್ದೇವೆ. ನಾವು ಒಂದು ಸಸ್ಯ ತ್ಯಾಜ್ಯ, ಇನ್ನೊಂದು ಸಸ್ಯ ಭೋಜನ, ಆ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಇದೆ ಇವತ್ತು ಸಹಜ ಕೃಷಿಯಿಂದ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳನ್ನು ನಾವು ಪಡ್ಕೋಬೋದಾಗಿರ್ತದೆ. ಮೊದಲನೇದಾಗಿ ನಾವು ಬೆಳೆಯುವಂಥ ಸಸಿಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದಾಗಿರ್ತದೆ. ಹೆಚ್ಚಿಗೆ ವಿಶೇಷವಾಗಿ ತ್ಯಾಜ್ಯ, ಈಗ ನಾವು ನೋಡ್ತೇವಲ್ಲ ಸಸಿಗಳ ತ್ಯಾಜ್ಯನೇ ಮುಚ್ಚಿಗೆ ಅಂತಂದರೆ ಅದು ಲೈವ್ ಮುಚ್ಚಿಗೆನೂ ಇದೆ, ಆಮೇಲೆ ಡ್ರೈ ಮುಚ್ಚಿಗೆನೂ ಇದೆ. ಒಣ ಮುಚ್ಚಿಗೆ ಅಂತ ಈಗ ನಾನು ಇರೋ ಜಾಗ ಬಂದೆ ತುಮಕೂರು. ಈ ಇಡೀ ತುಮಕೂರಲ್ಲೇ ಈಗ 35-40 ಡಿಗ್ರಿ ಹೋಗ್ತಾ ಇದೆ. ಅಂಥದ್ರಲ್ಲೂ ಇಲ್ಲಿ ಇವರು ಈ ಮಲೆನಾಡು, ಅರೆ ಮಲೆನಾಡು ತರ ಒಂದು ಸೂಪರ್ ಆಗಿರೋ ಅಂತ ಒಂದು ತೋಟ ಕಟ್ಟಿದಾರೆ. ಬನ್ನಿ, ಇಲ್ಲೊಬ್ರು ಪೂರ್ತಿ ಹಿರಿಯ ರೈತರಿದ್ದಾರೆ, ಅವ್ರ ಹತ್ರ ಹೋಗೋಣ. ಯಾವ ತರ ಎಲ್ಲ ನಾವು ಕೂಡ ಹೊಸದಾಗಿ ತೋಟ ಕಟ್ಬೋದು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳೋಣ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಬಿ ಮರುಳಯ್ಯ ಅಂತ ಹೇಳಿ, ನಮ್ಮದು ಬೋರಗುಂಟೆ ಗ್ರಾಮ, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿಗೆ ಸೇರಿರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಬಯಲು ಪ್ರದೇಶಕ್ಕೆ ಸೇರಿರ್ತಕ್ಕಂಥದ್ದು. ಈ ಭಾಗದೊಳಗೆ ನಮ್ಮ ಪಿತೃರ್ಜಿತ ಆಸ್ತಿಯಾಗಿರುವಂಥ ಒಂದು 10 ಎಕರೆ ನಮಗೆ ಒಳಪಟ್ಟಂಥ ಭೂಮಿನಲ್ಲಿ ಕಳೆದ 30 ವರ್ಷಗಳಿಂದ ಸಹಜ ಕೃಷಿಯನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈ ಭೂಮಿ ಒಳಗೆ ಸುಮಾರು ಒಂದು 400 ತೆಂಗು, ಒಂದು 3,000 ಅಡಿಕೆ ಇದೆ, ಬಾಳೆ ಇದೆ, ಕೊಕ್ಕೋ ಇದೆ, ಮೆಣಸಿದೆ, ಏಲಕ್ಕಿ ಇದೆ, ಜಾಯ್ಕಾಯಿ ಇದೆ. ಈ ಥರದ ವಾಣಿಜ್ಯ ಬೆಳೆಗಳನ್ನೇ ನಾನು ಬೆಳೀತಾ ಬಂದಿದ್ದೇನೆ. ಕಳೆದ 30 ವರ್ಷಗಳಿಂದಲೇ ಈ ಸಹಜ ಕೃಷಿ ಮಾಡ್ತಾ ಬಂದಿರತಕ್ಕಂಥದ್ದು. ಯಾರ ಪ್ರೇರಣೆಯೂ ಇದಕ್ಕೆ ನಮಗೆಲ್ಲ ನಾವೇ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆದಂತಹ ಕೆಲವು ತೋಟಗಳನ್ನು ವೀಕ್ಷಣೆ ಮಾಡಲಾಗಿ, ಆಮೇಲೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಕಾಡನ್ನು ನಾವು ಅರ್ಥ ಮಾಡಿಕೊಂಡು ಯಾಕೆ ನಮ್ಮ ತೋಟಗಳು ಸಹ ಈಗಿರಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯದ ಹಿನ್ನೆಲೆ ಒಳಗೆ ಈ ಸಹಜ ಕೃಷಿಯನ್ನು ನಾವೇ ಅಳವಡಿಸಿಕೊಂಡು ಮಾಡ್ತಾ ಬಂದಿದ್ದೇವೆ. ನಿಜವಾಗಿಯೂ ಹೇಳಬೇಕಂತಂದರೆ ಇವತ್ತು ಸಹಜ ಕೃಷಿಯಿಂದ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳನ್ನು ನಾವು ಪಡ್ಕೋಬೋದಾಗಿರ್ತದೆ. ಮೊದಲನೇದಾಗಿ ನಾವು ಬೆಳೆಯುವಂಥ ಸಸಿಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದಾಗಿರ್ತದೆ. ಎರಡನೇದು ಕಡಿಮೆ ಬಂಡವಾಳದಲ್ಲಿ, ಅಂದರೆ ಹೆಚ್ಚಿನ ಪ್ರಮಾಣದ ಬಂಡವಾಳನ ಬಳಸದೇ ನಾವು ಕೃಷಿಯನ್ನು ನಿರ್ವಹಿಸ್ಬೋದಾಗಿರ್ತದೆ. ಮೂರನೇದು ನೀರಿನ ಪ್ರಮಾಣವನ್ನು ನಾವು ಕೊಡೋದು ಸ್ವಲ್ಪ ಕಡಿಮೆ ಆದರೂ ಸಹ ಸಸಿಗಳು ತಟ್ಕೊಳ್ಳೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇರ್ತದೆ. ಇನ್ನು ನಾಲ್ಕನೆಯದು ಬಹಳ ವಿಶೇಷವಾಗಿರುವಂಥದ್ದು ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗಿನ ಗೊಬ್ಬರವನ್ನು ನಾವು ಬಳಸದೇ ಅಲ್ಲೇ ಸಹಜವಾಗಿ ಸಸಿಗಳ ತ್ಯಾಜ್ಯವನ್ನು ನಾವು ಡಿಕಂಪೋಸ್ ಮಾಡೋದ್ರಿಂದ ಸಸಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವು ಕೊಡ್ಬೋದಾಗಿರ್ತದೆ. ಆದರೆ ನಾವು ಇತ್ತೀಚೆಗೆ ಏನು ಮಾಡಿದ್ದೇವೆ, ಈ ಸಸಿಗಳ ಪ್ರಮಾಣ ಜಾಸ್ತಿ ಆದಂತಹ ಕಾರಣದಿಂದ ಇತ್ತೀಚೆಗೆ ನಾನು ಜೀವಾಮೃತವನ್ನು ಸಹ ಕೊಡ್ತಾ ಇದ್ದೇನೆ. ಮತ್ತು ಬೇರೆ ಬೇರೆ ರೀತಿಯ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತಂದೇನು ನಮಗೆ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ, ಆರ್ಗ್ಯಾನಿಕ್ ಮೆನ್ಯೂರ್ಸನ್ನು ಸ್ವಲ್ಪ ತಂದು ನಾನು ಕೊಡ್ತಾ ಇದ್ದೇನೆ. ಇದ್ರ ಜೊತೆಗೆ OWDC ಮತ್ತು ಬೇರೆ ಥರದ ಜೀವಾಣು ಗೊಬ್ಬರಗಳನ್ನು ಸಹ ನಾನು ಕೊಡ್ತಾ ಬಂದಿದ್ದೇನೆ. ಹಾಗಾಗಿ ಈ ಕೃಷಿಯಿಂದ ನಾವು ಕಡಿಮೆ ಏನು ಬಂಡವಾಳವನ್ನು ಹಾಕಿ ಕಡಿಮೆ ಒಂದು ಲೇಬರನ್ನು, ಅಂದರೆ ಶ್ರಮವನ್ನು ಹಾಕೋದ್ರ ಮೂಲಕ ನಾವು ಬೆಳೆಯನ್ನು ಬೆಳೆಯೋದ್ರಲ್ಲಿ ಯಾವುದೂ ಅನುಮಾನ ಇರೋದಿಲ್ಲ. ಸಹಜವಾಗಿ ತೋಟ ಮಾಡುವಂಥ ರೈತರುಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅನವಶ್ಯಕವಾಗಿ ಏನು ಅದಕ್ಕೆ ಉಳುಮೆ ಮಾಡ್ತಕ್ಕಂಥದ್ದು, ಅದಕ್ಕೆ ವಿಪರೀತವಾಗಿರ್ತಕ್ಕಂಥ ಮಣ್ಣೊಡೆಯುವಂಥದ್ದು, ಯಥೇಚ್ಛವಾಗಿ ನೀರು ಕಟ್ಟುವಂಥದ್ದು, ಇದು ಅವಶ್ಯಕತೆ ಇಲ್ಲ ಅಂತಂದು ನಾನು ಭಾವಿಸ್ತೇನೆ. ರೈತರಿಗೆ ಹೇಳ್ತಕ್ಕಂತಹದ್ದಿಷ್ಟೇ, ಇರುವಂತಹ ಭೂಮಿಯನ್ನು ಬಳಕೆ ಮಾಡಿಕೊಂಡು ಪ್ರತಿ ಅಂಗಲ ಪ್ರತಿ ಅಡಿ ಭೂಮಿಯನ್ನು ಸಹ ಬಳಕೆ ಮಾಡಿಕೊಂಡು ತಮ್ಮ ಪ್ರದೇಶದಲ್ಲಿ ಸೂಕ್ತವಾಗಿ ಬೆಳೆಯಬಹುದಾಗಿರ್ತಕ್ಕಂಥ ಬೆಳೆಗಳನ್ನು ಅಷ್ಟೇ ಭೂಮಿಯಲ್ಲಿ
ಯಾವುದೇ ನೀವು ಬೇರೆ ಥರದ ಇದನ್ನ ಇಟ್ಕೊಳ್ದೇನೆ ಬೆಳಿಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನು ನೀವು ಪ್ರಯತ್ನ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸರ್ ತುಂಬಾನೇ ಖುಷಿ ಆಯ್ತು. ಸೊ ನೀವು ಹೇಳ್ದಂಗೆ ನೀವು ಎಲ್ಲ ಪಶ್ಚಿಮ ಘಟ್ಟಗಳನ್ನೆಲ್ಲ ಒಂದಷ್ಟು ವೀಕ್ಷಿಸಿದ್ದೀರಾ. ಫಸ್ಟ್ ನೀವು ಇವೆಲ್ಲ ಕೃಷಿಗೆ ಬರೋದಕ್ಕೂ ಮುಂಚೆ ಸುಮಾರು ನೀವು ಕೃಷಿಗೆ ಬಂದು ಎಷ್ಟು ವರ್ಷಗಳಾಯ್ತು ಸರ್? ಸರ್, ಆರಂಭದಿಂದಲೂ ನಾವು ವಿದ್ಯಾಭ್ಯಾಸ ಮಾಡಿದಂಥ ಸಂದರ್ಭದಿಂದಲೂ ನಾವು ಕೃಷಿಯನ್ನ ಬಹಳ, ಯಾಕೆಂದ್ರೆ ನಾವು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಸುಮಾರು 30, 35, 40 ವರ್ಷಗಳಿಂದಲೂ ನಾವು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ನಾವು ಕೃಷಿಯನ್ನು ಬಹಳ ಸಂತೋಷವಾಗಿ ಅಪ್ಪಿಕೊಂಡಂಥವ್ರು, ಪ್ರೀತಿಸಿದಂಥವ್ರು, ಸಸಿಗಳನ್ನು ಪ್ರೀತಿಸಿದಂಥವ್ರು ಆಗಿರೋದ್ರಿಂದ ಮತ್ತೆ ನಮಗೆ ವಿಶೇಷವಾಗಿ ಪಶ್ಚಿಮ ಘಟ್ಟಗಳೇ ನಮಗೆ ಪ್ರೇರಣೆ. ಅದು ಅನೇಕ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಒಳಗೆ ನಮ್ಮ ಅಧ್ಯಯನದ ಸಂದರ್ಭದೊಳಗೆ ಪಶ್ಚಿಮ ಘಟ್ಟಗಳನ್ನ ವೀಕ್ಷಣೆ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ತು. ಕೆಲವು ದತ್ತಾಂಶಗಳನ್ನು ನಾವು ಸಂಗ್ರಹಿಸುವಂಥ ಸಂದರ್ಭದೊಳಗೆ ಪಶ್ಚಿಮ ಘಟ್ಟದ ವಿರಾಜಪೇಟೆಯಿಂದ ಯಲ್ಲಾಪುರದವರೆಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಸಂಪರ್ಕವನ್ನು ಪಡ್ಕೊಂಡು, ರೈತರ ಸಂಪರ್ಕವನ್ನು ಪಡ್ಕೊಂಡು ಮಾಹಿತಿ ಸಂಗ್ರಹ ಮಾಡುವಂಥ ಸಂದರ್ಭವೇ ನಮಗೆ ಈ ನೈಸರ್ಗಿಕ ಕೃಷಿಗೆ ಪ್ರೇರಣೆ ಆಯಿತು. ಅದನ್ನು ನೋಡ್ಕೊಂಡು ಬಂದು ನಾವು ಸಹ ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳಿ ಭಾಳ ನಮ್ಮ ಭಾಗದಲ್ಲಿ 40 ಡಿಗ್ರಿ 35 ಡಿಗ್ರಿಗಿನ್ನ ಹೆಚ್ಚು, ಅದರಲ್ಲೂ ವಿಶೇಷವಾಗಿ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಅತ್ಯಂತ ಸುಡು ಬಿಸಿಲು ಪ್ರದೇಶ. ಈ ಪ್ರದೇಶದಲ್ಲೂ ಸಹ ಇವುಗಳನ್ನ ಬೆಳೀತಾ ಇದ್ದೇವೆ ನಾವು ಅಂತಂದರೆ ಇದಕ್ಕೆ ರೈತರು ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದಲೂ ಸಹ ನಾವು ಇದನ್ನು ಮಾಡಿದ್ದೇವೆ. ಅಲ್ಲ, ಅದಂತೂ ಸತ್ಯವಾದ ಮಾತು ಸರ್. ಈಗ ಸುಮಾರು 2 ಗಂಟೆ 30 ನಿಮಿಷ ಟೈಮ್. ನಾನೀಗ ಬಂದಲ್ಲ, ನಿಮ್ಮ ಊರಿಗೆ ಬರ್ತಾ ದಾರಿ ಉದ್ದಕ್ಕೂ ಬರೀ ಹುಣ್ಸೆಹಣ್ಣು ತೋಪು ಆತರ ಇತ್ತು. ಸಿಕ್ಕಾಬಟ್ಟೆ ಬಿಸ್ಲಾದಂತ ಜಾಗ. ಇಲ್ಲಿ ಒಳಗ್ ಬರ್ತಿದಂಗೆ ನನಗೆ ಯಾವ್ದೋ ಮಲ್ನಾಡು ಒಳಗಡೆ ಎಂಟರ್ ಆದಂತ ಫೀಲಿಂಗ್ ಬರ್ತಾ ಇದೆ. ನಿಜವಾಗ್ಲೂ ತುಂಬಾನೇ ತಣ್ಣಕ್ಕಿದೆ, ಒಂಥರ ತುಂಬಾನೇ ಸೂಪರ್ ಆಗಿದೆ ಸರ್. ಲಿಟ್ರಲಿ ಸರ್, ಈ ತರ ಎಲ್ಲ ಮಾಡ್ಬೇಕು ಅಂದ್ರೆ ಓಕೆ, ರೈತರು ಮುಖ್ಯವಾಗಿ ಹೊಸದಾಗಿ ಯಾರ ಕೃಷಿಗೆ ಬರೋರು, ಯಾಕಂದ್ರೆ ತುಂಬಾ ಜನ ಏನಾಗ್ತಿದೆ ಅಂದ್ರೆ AI ಬಂದು ತುಂಬಾ ಕೆಲ್ಸಗಳು ಹೋಗ್ತಾ ಇದೆ. ಮತ್ತೆ ಮರಳಿಗೂಡಿಗೆ ಅಂತ ಏನಾಗ್ತಿದೆ ಅಂದ್ರೆ ತುಂಬಾ ಜನಗಳು ಮತ್ತೆ ಕೃಷಿಗೆ ಬರೋದಕ್ಕೆ ಇಷ್ಟನೂ ಪಡ್ತಾ ಇದಾರೆ. ಈಗ ಅವ್ರ ತಾತ ತಂದೆದು ಆತರ ಒಂದಷ್ಟು ಪಿತ್ರಾಜಿತವಾದಂತ ಆಸ್ತಿಗಳನ್ನ ಮತ್ತೆ ವಾಪಸ್ ಬರ್ತಾ ಇದಾರೆ. ಸೊ ಅವ್ರುಗಳು ಕೂಡ ಇದೇ ತರ ಒಂದಷ್ಟು ಕೆಮಿಕಲ್ ಮುಕ್ತ ಕೃಷಿ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ವಿಶೇಷವಾಗಿ ಆ ತರಹದ ಅಭಿಪ್ರಾಯ ಇರುವಂತಹ ಜನರಿಗೆ ನಡ್ಕೊಂಡು ಆ ತರಹದ ಅಭಿಪ್ರಾಯ ಇರುವಂತಹ ಜನಗಳಿಗೆ ನಾನು ಹೇಳ್ತಾ ಬಯಸೋದೇನೆಂದ್ರೆ, ಅವರು ಮೊದಲಿಗೆ ಆರಂಭದಲ್ಲಿ ತನ್ನ ಭೂಮಿಯನ್ನ ರಾಸಾಯನಿಕ ಮುಕ್ತ ಮಾಡಬೇಕು. ಮೊದಲು ಬಹಳ ವಿಶೇಷವಾಗಿ ಅಂದರೆ ಜೀವಾಣು ಸಂಖ್ಯೆನ ಹೆಚ್ಚು ಮಾಡತಕ್ಕಂಥದ್ದು, ಈ ಸಸಿಗಳ ತ್ಯಾಜ್ಯವನ್ನ ಮುಚ್ಚಿಕೆ ಮಾಡುವಂತಹದ್ದು, ಸಸಿಗಳ ತ್ಯಾಜ್ಯವನ್ನ ಹೆಚ್ಚಾಗಿ ಅಲ್ಲಿ ವೃದ್ಧಿಸ್ತಕ್ಕಂಥದ್ದು, ಈ ತರ ಭೂಮಿಯನ್ನ ಹದ ಮಾಡಿ ಆ ನಂತರ ಅವರು ಅಲ್ಲಿ ಪ್ಲಾಂಟೇಶನ್ನು ಇತ್ಯಾದಿಗಳನ್ನ ಮಾಡೋದ್ರಿಂದ ಅವ್ರು ಏನಾದ್ರೂ ಅಲ್ಲಿ ಸ್ವಲ್ಪ ಸಫಲತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇರ್ತದೆ. ಪ್ರಾರಂಭ ಮಾಡ್ಬೇಕು ಅದನ್ನ. ಓಕೆ ಸರ್, ಈಗ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಮುಚ್ಚಿಗೆ ಮಾಡ್ಬಿಟ್ರೆ ತುಂಬಾ ಈ ತರ ತುಂಬಾನೇ ಒಂದಷ್ಟು ಈ ಗೊಣ್ಣೆ ಹುಳದ ಕಾಟ ತುಂಬಾ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಅನುಭವದಲ್ಲಿ ಗೊಣ್ಣೆ ಹುಳದ ಕಾಟ ನೀವೇನಾದ್ರು ಅನುಭವ? ನಮಗೆ ಆ ತರದ್ದು ಎಲ್ಲೂ ನಮಗೆ ಕಂಡಿಲ್ಲ. ಯಾವ್ಯಾವ ಒಂದೊಂದು ಪ್ರದೇಶದೊಳಗೆ ಹೆಚ್ಚು ತೇವಾಂಶ ಇರೋ ಭಾಗದೊಳಗೆ ಬಹುಶಃ ತೇವಾಂಶದ ಪ್ರಮಾಣ ಹೆಚ್ಚು ಇರತಕ್ಕಂಥ ಪ್ರದೇಶದಲ್ಲಿ ಅದು ಬರಬಹುದು. ಅದು ಬಂದರೂ ಸಹ ಬಹಳ ದೀರ್ಘಕಾಲ ಏನಿರೋದಿಲ್ಲ, ಅದು ಬಹಳ ದೀರ್ಘಕಾಲ ಅದಿರೋದಿಲ್ಲ. ಸ್ವಲ್ಪ ಸಮಯ ಇದ್ಬಿಟ್ಟು ಅದು ಹೊರಟೋಗ್ಬಿಡ್ತದೆ. ಆದ್ರಿಂದ ಅದೇನು ನಮ್ಗೆ ಅಂಥ ತೊಂದರೆ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಗಂತೂ ಆ ಥರದ ಅನುಭವ ಆಗಿಲ್ಲ ನಮ್ಗೆ. ತೇವಾಂಶ ನೀರಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಪ್ರದೇಶದೊಳಗೆ ಅದು ಇರ್ತಕ್ಕಂಥದ್ದು ಇರಬಹುದು. ಅದು ನಮ್ಮಲ್ಲಿ ಆ ಥರದ ವಾತಾವರಣ ಏನಾಗಿಲ್ಲ, ನಮಗೆ ಸೃಷ್ಟಿ ಆಗಿಲ್ಲ ಅದು. ಮುಚ್ಚಿಗೆ ಅಂದ್ರೆ ನಿಮ್ ಪ್ರಕಾರ ಏನೇನೆಲ್ಲ ಹಾಕ್ಬೇಕು? ಮುಚ್ಚಿಗೆ ವಿಶೇಷವಾಗಿ ತ್ಯಾಜ್ಯ, ಈಗ ನಾವು ನೋಡ್ತೇವಲ್ಲ ಸಸಿಗಳ ತ್ಯಾಜ್ಯನೇನೆ ಮುಚ್ಚಿಗೆ ಅಂತಂದ್ರೆ. ಅದು ಲೈವ್ ಮುಚ್ಚಿಗೆನೂ ಇದೆ, ಆಮೇಲೆ ಡ್ರೈ ಮುಚ್ಚಿಗೆನೂ ಇದೆ. ಒಣ ಮುಚ್ಚಿಗೆ ಅಂತಂದ್ರೆ ಸಸಿಗಳ ತ್ಯಾಜ್ಯ ವೇಸ್ಟ್ ಇದು. ಇನ್ನು ಜೀವಂತವಾಗಿರ್ತಕ್ಕಂಥ ಹಸಿ ಮುಚ್ಚಿಗೆ ಅಂತಂದ್ರೆ ಅಲ್ಲೇನೆ ನಾವು ವೆಲ್ವೆಟ್ ಬೀನ್ಸ್ ಇರಬಹುದು ಅಥವಾ ಬೇರೆ ತರದ ಈ ಗೆಣಸಿನ ಬಳ್ಳಿಗಳು ಇತ್ಯಾದಿಗಳನ್ನು ಸದಾ ಹಸಿರಾಗಿರ್ತಕ್ಕಂಥ ಬಳ್ಳಿಗಳನ್ನು ಬೆಳೆಯೋದೇನೆ ಅದು ಹಸಿರು ಮುಚ್ಚಿಗೆ ಆಗಿರುತ್ತೆ. ಅದು ಜೀವಂತ, ಅದು ಲೈವ್ ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು. ಇದು ಡ್ರೈ ಮಲ್ಚಿಂಗ್, ಇದು ಸಸಿಗಳ ತ್ಯಾಜ್ಯವನ್ನ ನಾವು ಹೊರಗಲಿಂದ ತಂದು ಹಾಕ್ಬೋದು ಅಥವಾ ಅಲ್ಲೇ ಸಿಗುವಂಥ ತ್ಯಾಜ್ಯವನ್ನು ಸಹ ನಾವು ಮುಚ್ಚಬಹುದಾಗಿರ್ತದೆ. ಇದು ಆರಂಭದಿಂದಲೂ ಮಾಡ್ತಾ ಬಂದರೆ ಸಹಜ ಕೃಷಿಗೆ ವಿಶೇಷವಾಗಿ ಆರಂಭದಲ್ಲೇ, ಈಗ ನಾನು ಹೊಸದಾಗಿ ಕೃಷಿ ಆರಂಭ ಮಾಡಿರ್ತಕ್ಕಂಥವ್ರಿಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ನನ್ನ ಸೂಚನೆ ಏನು ಅಂತಂದರೆ,
ಮೊದಲನೇ ವರ್ಷಕ್ಕೆ ಅವರು ಅಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಇದನ್ನ ಪಡಿಲಿಕ್ಕಾಗಲ್ಲ. ಕನಿಷ್ಠ 2-3 ವರ್ಷಗಳ ನಂತರ ಅವರೇನಾದರೂ ಅಲ್ಲಿ ಒಂದು ಅದರ ಪ್ರಭಾವವನ್ನು ಅಥವಾ ಅದರ ಪರಿಣಾಮವನ್ನು ಪಡೀಲಿಕ್ಕೆ, ಅದರ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಭೂಮಿ ಮೊದಲು ಹದ ಆಗಬೇಕು. ಭೂಮಿ ಹದ ಆಗದ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಅಲ್ಲಿ ಸಿಗೋದಿಲ್ಲ, ಬರೋದು ಇಲ್ಲ. 2-3 ವರ್ಷದ ನಂತರ ನಿರಂತರವಾಗಿ ಅದು ನಡೀತಾ ಇರ್ತದೆ. ಯಾರದೋ ಮಾತು ಕೇಳ್ತಕ್ಕಂಥದ್ದು ಇನ್ನೊಬ್ರು ಬಂದು ಇವತ್ತು ಬೇರೆಯವ್ರು ಹೇಳ್ತಾರೆ, ಅಯ್ಯೋ ನೀವು ಇದನ್ನು ಉಳುಮೆ ಮಾಡಿ, ಇಲ್ಲ ಹಾವು ಬರ್ತದೆ, ಹಾಗೆ ಹೀಗೆ ಅಂತ ಹೇಳಿ. ನಮ್ಮ ಈ 10 ಎಕರೆ ಭೂಮಿ ಒಳಗೆ ನಾವು ಇಲ್ಲಿಗೆ 30 ವರ್ಷದೊಳಗೆ ನಾವು ಒಂದು ಹಾವನ್ನು ನೋಡೇ ಇಲ್ಲ. ಎಲ್ಲಿರ್ತದೆ? ಅಕಸ್ಮಾತ್ ಇದ್ರೂ ಅವು ನಿರಂತರವಾಗಿ ಒಂದೇ ಕಡೆ ಇರೋದಿಲ್ಲ. ಹಾಗಂದ್ಬಿಟ್ಟು ಎಲ್ಲೋ ಒಂದು ಹಾವು ಬಂತು ಅನ್ನೋ ಕಾರಣಕ್ಕಾಗಿ ಅಂಟಿ ನಮ್ಮ ಭೂಮಿನೇ ಕಳ್ಕೊಳ್ತಕ್ಕಂಥದ್ದು ಸರಿ ಇಲ್ಲ. ಆಮೇಲೆ ಈ ಜೀವಾಣು ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಜೀವಾಣುಗಳು ಹಾಳಾಗ್ತದೆ, ನೀರಿನ ಪ್ರಮಾಣ ಜಾಸ್ತಿ ಬೇಕಾಗ್ತದೆ, ಗೊಬ್ಬರ ಜಾಸ್ತಿ ಬೇಕಾಗ್ತದೆ, ಶ್ರಮ ಜಾಸ್ತಿ ಬೇಕಾಗ್ತದೆ, ಬಂಡವಾಳ ಜಾಸ್ತಿ ಬೇಕಾಗ್ತದೆ. ಹೀಗಾಗಿ ಉಳುಮೆ ಬೇಸಾಯ ಏನಿದೆ ಅದು ಹೆಚ್ಚು ಇವತ್ತು ಇನ್ವೆಸ್ಟ್ಮೆಂಟೇನೆ ಜಾಸ್ತಿ ಆಗ್ತದೆ. ಹಾಗಾಗಿ ಉಳುಮೆ ರಹಿತವಾಗಿರ್ತಕ್ಕಂಥ ಸಹಜ ಕೃಷಿಯನ್ನು ಮಾಡ್ತಕ್ಕಂಥದ್ದೇನೆ ಆರಂಭಿಕ ಕೃಷಿಕರಿಗೆ ನನ್ನ ಒಂದು ಸಲಹೆ. ಇಲ್ಲ, ತುಂಬಾ ಒಳ್ಳೆ ವಿಚಾರ ಸರ್. ಮತ್ತೆ ಈಗ ಆರಂಭದಲ್ಲಿ ನೀವು ಹೇಳಿದ್ರಲ್ಲ, ಆದಷ್ಟು ಒಂದಷ್ಟು ನಾವು ನಿರೀಕ್ಷಣೆ ಮಾಡಕ್ ಆಗಲ್ಲ ಅಂತ. ಆ ತರ ಟೈಮಿನಲ್ಲಿ ಈಗ ಯಾರಾದ್ರೂ, ಈಗ ನಾನು ಹೇಳಿದ್ನಲ್ಲ, ಒಂದಷ್ಟು ಈಗ ಕೃಷಿಗೆ ಬಂದಿರ್ತಾರೆ, ಸೊ ಅವ್ರು ಬೇರೆ ಏನೇನೆಲ್ಲ ಮಾಡ್ಕೊಬಹುದು? ಇನಿಷಿಯಲ್ ಆಗಿ ಒಂದ್ ಸ್ವಲ್ಪ ಆದಾಯ ಬೇಕು. ಯಾಕಂದ್ರೆ ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಯಾರೋ ಒಬ್ಬ ಕೃಷಿಕ, ಈಗ ನನಗಂದ್ರೆ ಒಂದ್ ಕೆಲಸ ಇರುತ್ತೆ, ಅದ್ರ ಜೊತೆ ನಾನು ಕೃಷಿ ಮಾಡ್ತಾ ಇದ್ದೀನಿ. ಈ ಕೆಲವೊಂದು ರೈತರು ಯಾರಿಗೆ ಹೊಸದಾಗೆಲ್ಲ ಈ ತರ ರೈತರು ಆಗ್ಬೇಕು ಅಂತ ಬಂದ್ರೆ ಅವ್ರಿಗೆ ಬೇರೆ ಇನ್ಯಾವುದೋ ಆದಾಯ ಇರಲ್ಲ. ಆ ಒಂದ್ ವರ್ಷ ಏನೇನೆಲ್ಲ ಮಾಡಬಹುದು ರೈತರು? ಒಂದು ಇಲ್ಲಿ ಬಹಳ ಮುಖ್ಯವಾಗಿ ದೀರ್ಘಕಾಲದಲ್ಲಿ ಹಣ ಪಡೆಯಲಿಕ್ಕೆ ಅಥವಾ ಏನು ಬೆಳೆ ಪಡೆಯುವಂತಹ ಬೆಳೆಗಳ ಒಂದು ಕಡೆ ಆದ್ರೆ, ಅಲ್ಪ ಕಾಲದಲ್ಲೇ ಬೆಳೆ ಪಡೆಯತಕ್ಕಂಥ ಬೆಳೆಗಳು ಸಹನ ಕೆಲವಿದಾವೆ. ಈಗ ತತ್ಕಾಲದಲ್ಲಿ 1 ವರ್ಷದಲ್ಲಿ ಬೆಳೆ ಪಡೆಯುವಂಥವು, 6 ತಿಂಗಳಲ್ಲಿ ಬೆಳೆ ಪಡೆಯುವಂಥವು, 3 ತಿಂಗಳಲ್ಲಿ ಬೆಳೆ ಪಡೆಯುವಂಥವು, ಇವು ದೀರ್ಘಕಾಲದ ಬೆಳೆಯ ಜೊತೆಗೆ ಇವುಗಳನ್ನ ಪ್ರಾರಂಭದಲ್ಲಿ ಮಾಡಬೇಕಾಗ್ತದೆ. ಈಗ 3 ತಿಂಗಳು 6 ತಿಂಗಳು ಬೆಳೆ ಬೆಳೆಯುವಂಥದ್ದು ನಿಮ್ಗೇನಾದರೂ ಸಹ ಮಾರ್ಕೆಟ್ ಹತ್ರ ಇದೆ, ಮಾರ್ಕೆಟ್ ಮಾಡ್ತೀನಿ ಅಂತಕ್ಕಂಥ ಒಂದು ನಿಮಗೆ ಆ ಥರ ಮನಸ್ಸಿದ್ರೆ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ನಿಮಗಿದ್ರೆ ತರಕಾರಿ ಬೆಳಿಬೋದು, ಹೂವು ಬೆಳಿಬಹುದು. ಇದ್ರ ಜೊತೆಗೆ ದೀರ್ಘಕಾಲ 1 ವರ್ಷದಲ್ಲಿ ಬರುವಂಥದ್ದು ಅಂತಂದ್ರೆ ಬಾಳೆ ಬೆಳಿಬಹುದು. ಅದು ಶಾಶ್ವತವಾಗಿ ನಿರಂತರವಾಗಿ ಬೆಳೆ ಬೆಳೆಯುವಂಥದ್ದಾಗ್ತದೆ. ಇದ್ರ ಜೊತೆಗೆ ಕೋಕೋ ಬೆಳಿಬಹುದು, ಅದು 2ನೇ ವರ್ಷಕ್ಕೆ ಬರ್ತದೆ. 3ನೇ ವರ್ಷಕ್ಕೆ ಬರ್ತದೆ ಮೆಣಸು ಬರ್ತದೆ. ಇನ್ನು ಆ ನಂತರ ಅಡಿಕೆ, ತೆಂಗು ಅದೆಲ್ಲ 5 ವರ್ಷದ ನಂತರ ಬಂದು ಹೋಗ್ತದೆ. 1ನೇ ವರ್ಷಕ್ಕೆ ಬರಬೇಕು ಅಂತಂದ್ರೆ ಬಾಳೆನೇ ನಮಗೆ ನಿರಂತರವಾಗಿರ್ತಕ್ಕಂಥ ಆದಾಯ ಪಡೀಲಿಕ್ಕೆ ಸಾಧ್ಯ ಇರುವಂತಹದ್ದು. ಈಗ ಬಾಳೆ ಅಂದ್ರೆ, ಈಗ ಕೆಲವೊಬ್ಬರು ತಲೆಯಲ್ಲಿ ಅದು ಭ್ರಮೆನೋ ಅಥವಾ ಈ ಲ್ಯಾಬ್ ಏನ್ ಈ ಬಾಳೆ ಗಿಡ ಎಲ್ಲ ಸೃಷ್ಟಿ ಮಾಡ್ತಾರಲ್ಲ, ಆ ಲ್ಯಾಬ್ ಅವರು ಹುಟ್ಟಾಕಿರುವಂತ ಇದೊಂದು ಸುಳ್ಳೋ ನನಗೆ ಗೊತ್ತಿಲ್ಲ ಗುರುಗಳೇ. ಈಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಬಾಳೆ ಹಾಕಿದ್ರೆ 2 ಬೆಳೆ ಅಷ್ಟೇ, 3ನೇ ಸತಿಯಿಂದ ಅದು ಕಾಯಿ ದಪ್ಪನೇ ಬರಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಅನುಭವದಲ್ಲಿ ನಿಮ್ಗೆ ಯಾವ್ದಾರ ನೀವು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹೇಳ್ಬೇಕಂದ್ರೆ, ಬಾಳೆ ಇದು ಕಳೆದ 20 ವರ್ಷದ ಹಿಂದೆ ನಾವು ನಾಟಿ ಮಾಡಿರತಕ್ಕಂಥದ್ದು. ಎಷ್ಟು? 20 ವರ್ಷ? 20 ವರ್ಷದ ಹಿಂದೆ. ಇದರೊಳಗೆ ಬರುವಂತಹ ಸೈಡ್ ಬ್ರಾಂಚಸ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ಈ ಎಲ್ಲ ಸೈಡ್ ಅನ್ನ ಒಂದನ್ನ ಬಿಟ್ಕೋಬೇಕು. ಒಂದನ್ನ ಬಿಟ್ಟು ನೋಡಿ, ಇದನ್ನ ಕಟ್ ಮಾಡಿದ್ದೇವೆ, ಈ ಕಡೆ ಕಟ್ ಮಾಡಿದ್ದೇವೆ, ಇವು ಗೊನೆ ಕಟ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಬೇಕು. ಇದೊಂದನ್ನ ಬಿಟ್ಕೊಂಡ್ರೆ ಮೇಲ್ಭಾಗದಲ್ಲಿ 12 kg ಬರ್ತದೆ. ಇದು 12 kg ಬರ್ತದೆ. ಇದು ಈಗ 20 ವರ್ಷದ ಹಿಂದೆ ನಾಟಿ ಮಾಡಿರುವಂತಹದ್ದು. ಏನು ಹಾಕಿಲ್ಲ ಇದಕ್ಕೆ, ನಾವು ನೀರೊಂದು ಕೊಟ್ಕೊಂಡಿರುವಂತಹದ್ದು, ಬೇರೆ ಏನು ಹಾಕೇ ಇಲ್ಲ. ಎಲ್ಲಾದ್ರೂ ನೋಡ್ಕೊಂಬಂದ್ರೆ ಗೊಬ್ಬರ ಏನಿಲ್ಲ. ಏನಂದ್ರೆ ಈ ಸೈಡ್ ತೆಗಿಬೇಕು. ಸೈಡ್ ತೆಗಿದೆ ಎಲ್ಲಾ ಜಾಸ್ತಿ ಇದ್ರೇನಾಗುತ್ತೆ, ಅದು ಪೀಚ್ ಆಗ್ಲಿಕ್ಕೆ, ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇಳುವರಿ ತುಂಬಾ ಕಮ್ಮಿ ಆಗ್ಲಿಕ್ಕೆ ಕಡಿಮೆ ಆಗಿದೆ. ಅವನ್ನ ತೆಗಿತಾ ಇರ್ಬೇಕು. ಇವನ್ನ ತೆಗೆದು ಬಿಟ್ಟು ಇಲ್ಲೇ ಮಲ್ಚ್ ಮಾಡ್ಬೇಕು ಅಷ್ಟೇ. ಕಟ್ ಮಾಡಿ ಇಲ್ಲಿ ನೀವು ಹಾಕಿ ಇಲ್ಲಿ ಪ್ರತಿಯೊಂದು ಗೊನೆನೂ ನೋಡಿ, ಅದು ಅಷ್ಟೇನೆ 10 kg ಬರ್ತದೆ. 10 kg ಬರ್ತದೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಇದು ಹತ್ತತ್ರ ಒಂದು 20 ವರ್ಷದ್ದು ಅಂತ. ಯಾಕಂದ್ರೆ ಎಲ್ಲ ಸಕ್ಕದಾಗಿ ಬಂದಿದೆ, ಒಂದೊಂದು ಕಾಯಿನು ತುಂಬಾನೇ ಚೆನ್ನಾಗಿ ಬಂದಿದೆ. ಹೌದು, ಇದೇನಿಲ್ಲ ಅಂದ್ರೆ ಇದು 10 kg ಮೇಲೆ ಬರ್ತದೆ 20 ವರ್ಷದಿಂದ. ಆಮೇಲೆ ಏನು ಹಾಕದೇನೆ ಇದಕ್ಕೆ ಬೇರೆ ರೀತಿಯಾಗಿರೋದು. ಇದನ್ನ ನಾವು ಸೈಡ್ ಕಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಇದೇ ಗೊಬ್ಬರ ಆಗ್ತದೆ. ತ್ಯಾಜ್ಯ ಆಗುತ್ತೆ. ಒಂದು ಸಸಿಯ ತ್ಯಾಜ್ಯ ಇನ್ನೊಂದು ಸಸಿಯ ಭೋಜನ ಅಷ್ಟೇ. ಒಂದು ಸಸಿಯ ತ್ಯಾಜ್ಯ ಇನ್ನೊಂದು ಸಸಿಯ ಭೋಜನ, ಆ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಇದು ಒಟ್ಟಿನಲ್ಲಿ ಮಲ್ಚಿಂಗ್. ಯಾವುದು ಇಲ್ಲಿರೋ ಅಂಥದ್ದನ್ನ ಆಚೆಗೆ ಎತ್ತಬಾರ್ದು. ಕೆಲವು ರೈತರು ಏನ್ ಮಾಡ್ತಾರೆ, ತಗೊಂಡೋಗ್ಬಿಟ್ಟು ಇದೆಲ್ಲ ಕಳೆ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಟ್ಟಾಕೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅಂಥವ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇನೆ, ಅಂತಹ ದುರಂತದ ಕೆಲಸನ ಮಾಡಬೇಡಿ. ಅದನ್ನ ಆ ಸಸಿ ತ್ಯಾಜ್ಯ ಏನಿದೆ ಇನ್ನೊಂದು ಸಸಿಗೆ ನೀವು ಭೋಜನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ದಯಮಾಡಿ.
ಅದಂತೂ ಸತ್ಯವಾದ ಮಾತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಇವ್ರು ಹೇಳಿದ್ದು. ನಾವುಗಳು ಕೂಡ ಇದೇ ತರ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡು ನಾವುಗಳು ಕೂಡ ಇದೇ ತರ ಕೃಷಿ ಮಾಡಿದ್ರೆ ಖಂಡಿತ ನಾವುಗಳು ಕೂಡ ಇಡೀ ಪ್ರಪಂಚಕ್ಕೆ ಯಾವುದೇ ರೀತಿಯಾದಂತ ಒಂದಷ್ಟು ವಿಷ ಆಗ್ದಿಲ್ದ್ರ ಪ್ರತಿಯೊಬ್ಬರಿಗೂ ಆಹಾರ ಬೆಳೆದು ಕೊಡ್ಬೋದು. ಇವ್ರು ಕೊಡೋದಕ್ಕಿಂತ ನಮ್ಮ ಆರೋಗ್ಯ ತುಂಬಾನೇ ಮುಖ್ಯ. ಯಾರ್ಯಾರೆಲ್ಲ ಹೊಸ ಕೃಷಿಗೆ ಬರ್ಬೇಕು ಅಂತ ಇದ್ರೆ ನೋಡಿ, ಇದನ್ನೆಲ್ಲಾನು ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಕೂಡ ಇವ್ರ ತರ ಒಂದು ಒಳ್ಳೆ ಯಶಸ್ಸಾಗಿ ಒಂದು ಒಳ್ಳೆ ಮಾದರಿ ರೈತರಾಗ್ಬೋದು. ಇಷ್ಟ ಹೇಳಿದ್ರೆ ವಿಡಿಯೋ ಮುಗಿಸ್ತಾನೆ. ಇದಲ್ದ್ರೆ ಇನ್ನೂ ಸಾಕಷ್ಟು ಈ ತೋಟದಲ್ಲಿ ನೋಡೋದಿದೆ, ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.